ಛಲವಾದಿ ವಿರುದ್ಧ ಅಕ್ರಮವಾಗಿ ಭೂಮಿ ಪಡೆದಂತಹ ಆರೋಪ ಈಗ ಕೇಳಿಬಂದಿದೆ. ನಾಳೆ ಛಲವಾದಿ ನಾರಾಯಣಸ್ವಾಮಿ ಅವರ ವಿರುದ್ಧ ಕೈಪಾಳಿಯ ದೂರು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಂತೆ. KIADB ಇಂದ ಅಕ್ರಮವಾಗಿ ಭೂಮಿ ಪಡೆದ ಆರೋಪ ಕೇಳಿಬಂದಿದೆ. ನಾಳೆ ರಾಜ್ಯಪಾಲರಿಗೆ ದೂರನ್ನ ಕೊಡಲಿರುವಂಥ ಕಾಂಗ್ರೆಸ್ ಪಡೆ ಮೊದಲು ಬೇರೆಯವರ ಹೆಸರಲ್ಲಿ ಭೂಮಿಯನ್ನು ಪಡೆದಿರುವಂಥ ಆರೋಪ, ಬಳಿಕ ತಮ್ಮ ಹೆಸರಿಗೆ ನೋಂದಾಯಿಸಿಕೊಂಡಿದ್ದಾರೆ ಎನ್ನುವ ಆರೋಪ. ನಾಳೆ ಬೆಳಗ್ಗೆ 11:30ಕ್ಕೆ ರಾಜಭವನಕ್ಕೆ ತೆರಳಲಿರುವಂಥ ಪರಿಷತ್ ಸದಸ್ಯರು ಛಲವಾದಿ ನಾರಾಯಣಸ್ವಾಮಿ ಅವರು ಈಗ ಪರಿಷತ್ ವಿಪಕ್ಷ ನಾಯಕ ಆಗಿದ್ದಾರೆ. ಅವರ ವಿರುದ್ಧ ಈಗ ಗಂಭೀರವಾದಂಥ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದ್ದು, ನಾಳೆ ಅವರ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನು ಕೊಡೋದಕ್ಕೆ ನಿರ್ಧಾರವನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಮಳೆಗೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಕಲಬುರಗಿ, ರಾಯಚೂರು, ಬೀದರ್ನಲ್ಲಿ ವರ್ಣನ ಆರ್ಭಟ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು. ನಿನ್ನೆಯಿಂದಲೂ ಕೂಡ ಆ ಕಾಗಿನಾ ನದಿ ತುಂಬಿ ಹರಿತಾ ಇರುವಂಥದ್ದು. ಇವತ್ತು ಕಾಗಿನಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಮಹಾ ಮಳೆಗೆ ಅವಾಂತರಗಳ ಪರ್ವ. ಕಾಗಿನಾ ನದಿ ಆರ್ಭಟಕ್ಕೆ ಮುಳುಗಿದ ಬ್ರಿಡ್ಜ್. ಕಲಬುರಗಿಯಲ್ಲಿ ಕುರಿಗಾಯಿಗಳ ಪರದಾಟ. ಮಹಾಮಳೆಗೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅವಾಂತರಗಳ ಸರಮಾಲೆ ಕಂಟಿನ್ಯೂ ಆಗಿದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಅವಾಂತರ ಸೃಷ್ಟಿಸಿದೆ. ಕಾಗಿನಾ ನದಿ ತುಂಬಿ ಹರಿತಾ ಇದೆ. ಮಳಖೇಡ ಗ್ರಾಮದಲ್ಲಿ ಸಂಘಾವಿ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಮುಂಭಾಗದಲ್ಲಿರುವಂತಹ ಸೇತುವೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ಅದರ ಸೇತುವೆ ಮೇಲ್ಭಾಗದಲ್ಲಿ 8 ರಿಂದ 10 ಅಡಿಯಷ್ಟು ನೀರು ಹರಿತಾ ಇರುವಂಥದ್ದು. ವಿದ್ಯುತ್ ಕಂಬವೂ ಕೂಡ ಇದೆ, ಅದು ಅರ್ಧದಷ್ಟು ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು. ಕಲಬುರಗಿ ಜಿಲ್ಲೆ ಗಾರಂಪಳ್ಳಿ ಗ್ರಾಮದಲ್ಲಿ ರಭಸವಾಗಿ ಹರಿತಾ ಇರುವ ನದಿ ನೀರಿನಲ್ಲೇ ಕುರಿಗಾಯಿಗಳು ಕುರಿಗಳನ್ನ ದಾಟಿಸಿದ್ದಾರೆ. ಸೇಡಂ ತಾಲೂಕಿನ ಕುರುಕುಂಟ ಗ್ರಾಮದಲ್ಲಿ ಮೀನು ಹಿಡಿಯೋದಕ್ಕೆ ಹೋಗಿ ಹಳ್ಳದಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿಕೊಂಡು ಹೋಗಿದ್ದಾನೆ. ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಮನೆ ಮೇಲೆ ಬಿದ್ದ ಬೃಹತ್ ಗಾತ್ರದ ಬಂಡೆ. ಚಿತ್ತಾಪುರ ತಾಲೂಕಿನ ಅಲ್ನೂರು ಗ್ರಾಮದಲ್ಲಿ ಮಳೆ ಅವಾಂತರಕ್ಕೆ ಮನೆ ಮೇಲೆ ಬೃಹತ್ ಬಂಡೆ ಬಿದ್ದಿದೆ. ಚನ್ನಪ್ಪ ಬೋಳಿ ಅನ್ನೋವರ ಮನೆಗೆ ಹಾನಿಯಾಗಿದೆ. ಓರ್ವ ಬಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ರಾಯಚೂರಿನಲ್ಲಿ ಮಳೆಗೆ ಕಿತ್ತು ಹೋದ ಕೆರೆ ಕೋಡಿ. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅವಾಂತರಕ್ಕೆ ಕೆರೆ ಕೋಡಿ ಒಡೆದಿದೆ. ಅತ್ಕೂರು ಬಳಿ ಕೆರೆ ಕೋಡಿ ಬಿದ್ದ ಪರಿಣಾಮ ಏಕಾಏಕಿ ರಸ್ತೆಗೆ ನೀರು ನುಗ್ಗಿ ವಾಹನ ಸವಾರರು ಪರದಾಡಿದ್ರು. ಹತ್ತಿ ಬೆಳೆಗೂ ಹಾನಿಯಾಗಿದೆ. ಬೀದರ್ನಲ್ಲಿ ತ್ರಿಲಿಂಗೇಶ್ವರನಿಗೆ ಜಲ ದಿಗ್ಬಂಧನ. ಬೀದರ್ ಜಿಲ್ಲೆಯಲ್ಲಿ ವರ್ಣದೇವ ಅವಾಂತರ ಮಾಡಿದ್ದಾನೆ. ಭಾಲ್ಗಿ ತಾಲೂಕಿನ ನಿಟ್ಟೂರು ಬಿ ಗ್ರಾಮದ ಮಾಂಜ್ರಾ ನದಿ ದಡದಲ್ಲಿರುವ ತ್ರಿಲಿಂಗೇಶ್ವರ ದೇವಸ್ಥಾನ ಮುಳುಗಡೆಯಾಗಿದೆ. ಮಹಾ ಮಳೆಗೆ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಏರಿಯಾದಲ್ಲಿ ಜನರ ಬದುಕು ದುಸ್ತರವಾಗಿದೆ. ಇಲ್ಲಿ ಜನ ಉಸಿರಾಡೋದೇ ಕಷ್ಟಕರವಾಗಿದೆ. ಇಷ್ಟೆಲ್ಲ ಆದರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಕೊಂಡು ಕುಳಿತುಕೊಂಡಿದ್ದಾರೆ. ಈ ಏರಿಯಾದಲ್ಲಿ ಉಸಿರಾಡೋಕ್ಕೂ ಕಷ್ಟ. ಗಬ್ಬೆದ್ದು ನಾಡ್ತಾ ಇರುವ ಇಡೀ ಪಟ್ಟಣ. ಸಿಲಿಕಾನ್ ಸಿಟಿಯ ಅಣತಿ ದೂರದಲ್ಲಿ ಇರುವ ಈ ಪಟ್ಟಣದಲ್ಲಿ ಜನ ಬದುಕು ನಡೆಸೋದೇ ದುಸ್ತರ ಆಗಿದೆ.
ಗಬ್ಬೆದ್ದು ನಾಡ್ತಾ ಇರುವ ಬೃಹತ್ ರಾಜಕಾಲುವೆಯಿಂದಾಗಿ ಜನ ಮೂಗು ಮುಚ್ಚಿಕೊಂಡು ಓಡಾಡ್ತಾ ಇದ್ದಾರೆ. ದೇವನಹಳ್ಳಿ ಪಟ್ಟಣದ ಮರಳು ಬಾಗಿಲು ಏರಿಯಾದಲ್ಲಿ ಬೃಹತ್ ರಾಜಕಾಲುವೆ ಹಾದು ಹೋಗಿದ್ದು, ಈ ಕಾಲುವೆಯ ಪಕ್ಕದಲ್ಲಿ ನೂರಾರು ಮನೆಗಳಿವೆ. ಇಲ್ಲಿ ಸಾವಿರಾರು ಜನ ವಾಸ ಮಾಡ್ತಿದ್ದಾರೆ. ಆದರೆ ರಾಜಕಾಲುವೆ ಮೋರಿಯಲ್ಲಿ ಕಸ ಸೇರಿದಂತೆ ತ್ಯಾಜ್ಯವನ್ನ ಎಲ್ಲಂದರಲ್ಲಿ ಸುರಿದಿದ್ದು, ಇದನ್ನ ಸ್ವಚ್ಛ ಮಾಡದೆ ಹಾಗೆ ಬಿಡಲಾಗಿದೆ. ಇದರಿಂದ ಬೃಹತ್ ಮೋರಿಯಲ್ಲಿ ಸೊಳ್ಳೆಗಳು ತಾಂಡವವಾಡ್ತಾ ಇದೆ. ಜೊತೆಗೆ ಇಡೀ ಏರಿಯಾ ಇದರಿಂದ ಗಬ್ಬು ನಾಡ್ತಾ ಇದೆ. ಇದರಿಂದಾಗಿ ಏರಿಯಾದ ಹಲವು ಜನ ರೋಗಕ್ಕೆ ತುತ್ತಾಗಿದ್ದು, ಸ್ಥಳೀಯ ಪುರಸಭೆ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಯಾವುದೇ ಥರ ಬಂದು ಕ್ಲೀನಿಂಗ್ ಮಾಡ್ತಾ ಇಲ್ಲ. ಯಾವುದೋ ಅಮಾವಾಸ್ಯೆ ಪೌರ್ಣಿಮೆಗೆ ವರ್ಷಕ್ಕೆ ಒಂದ್ಸಲಿ ಬರ್ತಾರೆ, ಅವ್ರು ಬಿಲ್ ಕ್ಲೇಮ್ ಮಾಡ್ಕೊಂಡಾಗ ಕ್ಲೀನ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇಂಥ ಸಮಸ್ಯೆಗಳು ಇದ್ದಾಗ ಯಾರು ಬಂದು ಕ್ಲೀನ್ ಮಾಡಲ್ಲ. ಈಗ ಡೆಂಗ್ಯೂ ಜ್ವರ ಜಾಸ್ತಿ ಆಗಿದೆ, ಸ್ಕೂಲ್ಗಳಿದೆ, ಪ್ಲಸ್ ಗೌರ್ಮೆಂಟ್ ಹಾಲಿಡೇ ಇದೆ. ಸ್ಕೂಲಲ್ಲಿ 400 ಜನ ಮಕ್ಕಳಿದ್ದಾರೆ. ಇಲ್ಲಿ ಪಕ್ಕದಲ್ಲೇ ಮರಿ ಇರೋದು, ಒಂದು ಚೂರು ಕ್ಲೀನಿಂಗ್ ಇಲ್ಲ. ಇದುವರೆಗೆ ಯಾರು ಬಂದಿಲ್ಲ. ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಯಾರು ಬಂದು ಎಚ್ಚೆತ್ತುಕೊಂಡಿಲ್ಲ. ಇಲ್ಲಿ ಯಾವುದೇ ಅಧಿಕಾರಿ ಬಂದು ಒಂದು ವೀಕ್ಷಣೆ ಮಾಡಿಲ್ಲ ಇಲ್ಲಿ. ಇಷ್ಟೇ ಅಲ್ಲದೆ ಮೋರಿಯಲ್ಲಿ ಸಿರೇಂಜ್ಗಳು, ಕುಳಿತ ತ್ಯಾಜ್ಯ ಹಾಕಲಾಗಿದ್ದು, ಪುರಸಭೆ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸುವಂತೆ ಹಲವು ಬಾರಿ ಏರಿಯಾದ ಮಹಿಳೆಯರು ದೂರು ನೀಡಿದ್ದಾರೆ. ಬೇರೆ ಗಲೀಜಾಕಿ ಎಲ್ಲ ಬರೇ ಸೊಳ್ಳೆಗಳು, ಮನೇಲಿ ಇರೋಕ್ಕಾಗಲ್ಲ. ಬಂದೋಬಸ್ತು ಮನೆಗೆ ಯಾವಾಗೂ ಬಾಕ್ಲಾಕೊಂಡು ಇರ್ಬೇಕು ಮನೇಲಿ. ಅಂದರೆ ಎಷ್ಟು ದಿನ ಬಾಕ್ಲಾಕೊಂಡಿರೋಕ್ಕಾಗೈತೆ ನಾವು ಮಕ್ಕಳು ಮರಿನ ಹಾಕ್ಕೊಂಡು. ನಮ್ಮ ಕಾಯಿಲೆಗಳು, ಬೇರೆ ಕಾಯಿಲೆಗಳು ಹುಷಾರಿಲ್ಲ ನಮಗೆ. ಹಾಸ್ಪಿಟ್ಲಿಗೆ ಸರೋಗೈತೆ ನಮ್ಗೆ. ಅದಕ್ಕೆ ಅಲ್ಲಿ ಗೊಬ್ಬರ ಹಾಕ್ತಾರೆ, ಬೇರೆ ಸಗಣಿ ಹಾಕ್ತಾರೆ, ಅಲ್ಲಿ ಕಸ ತಗೊಂಬಂದು ಹಾಕ್ತಾರೆ. ವಾಸನೆಗಿಂತೂ ಇರೋಕ್ಕಾಗಲ್ಲ ನಮ್ಮಿಂದ. ಸಾಯಂಕಾಲ ಆದರೆ ಇರೋಕ್ಕಾಗಲ್ಲ, ಬೆಳಿಗ್ಗೆ ಆದರೆ ಇರೋಕ್ಕಾಗಲ್ಲ. ತುಂಬ ಕಷ್ಟ ನಮಗೆ. ರಾಜಕಾಲುವೆ ಮೋರಿಯನ್ನೇ ಕ್ಲೀನ್ ಮಾಡದೆ ಏರಿಯಾ ಜನ ಡೆಂಗ್ಯೂ ಆತಂಕದಲ್ಲಿದ್ದು, ಪುರಸಭೆ ವಿರುದ್ಧ ಗರಂ ಆಗಿದ್ದಾರೆ. ಈ ಕೂಡಲೇ ಸ್ಥಳೀಯ ಪುರಸಭೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಗಬ್ಬೆದ್ದು ನಾಡ್ತಾ ಇರುವ ರಾಜಕಾಲುವೆ ಕ್ಲೀನ್ ಮಾಡಿಸುವ ಮೂಲಕ ಜನರ ಹಿತವನ್ನ ಕಾಪಾಡಬೇಕಾಗಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಟಾಲಿವುಡ್ ಸ್ಟಾರ್ ಜೂನಿಯರ್ NTR ರಾಜ್ಯಕ್ಕೆ ಭೇಟಿ ನೀಡಿ ಉಡುಪಿ ಕೃಷ್ಣ ಮಠ ಹಾಗೂ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಕುಂದಾಪುರದ ಕೆರಾಡಿ ಗ್ರಾಮದ ಮುಡಗಲ್ಲು ಕೇಶವನಾಥೇಶ್ವರ ಗುಹಾಂತರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದರು. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮತ್ತು ಪ್ರಶಾಂತ್ ನೀಲ್ ಸಾಥ್ ನೀಡಿದರು. ಇನ್ನು ಮೂಡಗಲ್ಲು ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಛಲವಾದಿ ವಿರುದ್ಧ ಅಕ್ರಮವಾಗಿ ಭೂಮಿ ಪಡೆದಂತಹ ಆರೋಪ ಈಗ ಕೇಳಿಬಂದಿದೆ. ನಾಳೆ ಛಲವಾದಿ ನಾರಾಯಣಸ್ವಾಮಿ ಅವರ ವಿರುದ್ಧ ಕೈಪಾಳಿಯ ದೂರು ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಂತೆ KIADB ಇಂದ ಅಕ್ರಮವಾಗಿ ಭೂಮಿ ಪಡೆದ ಆರೋಪ ಕೇಳಿಬಂದಿದೆ. ನಾಳೆ ರಾಜ್ಯಪಾಲರಿಗೆ ದೂರನ್ನ ಕೊಡಲಿರುವಂಥ ಕಾಂಗ್ರೆಸ್ ಪಡೆ ಮೊದಲು ಬೇರೆಯವರ ಹೆಸರಲ್ಲಿ ಭೂಮಿಯನ್ನು ಪಡೆದಿರುವಂಥ ಆರೋಪ, ಬಳಿಕ ತಮ್ಮ ಹೆಸರಿಗೆ ನೋಂದಾಯಿಸಿಕೊಂಡಿದ್ದಾರೆನ್ನುವ ಆರೋಪ. ನಾಳೆ ಬೆಳಗ್ಗೆ 11:30ಕ್ಕೆ ರಾಜಭವನಕ್ಕೆ ತೆರಳಲಿರುವಂಥ ಪರಿಷತ್ ಸದಸ್ಯರು ಛಲವಾದಿ ನಾರಾಯಣಸ್ವಾಮಿ ಅವರು ಈಗ ಪರಿಷತ್ ವಿಪಕ್ಷ ನಾಯಕ ಆಗಿದ್ದಾರೆ.